ನಮಸ್ಕಾರ. ಎಸ್ಎನ್ ನ್ಯೂಸ್ಗೆ ಸ್ವಾಗತ. ನಾನು ಆಕಾಶ್ ತಾಳಿಕೋಟಿ. ಮುಖ್ಯಾಂಶಗಳು. ಸಂಭ್ರಮದಿಂದ ನಡೆದ ಶ್ರೀ ಜಡಲಿಂಗೇಶ್ವರ ಜಾತ್ರಾ ಮಹೋತ್ಸವ. ಇಂದು ಮಹಾಗಣಪತಿಯ ನಂದಿ ಪೂಜೆ ಹಾಗೂ ಧ್ವಜಾರೋಹಣ. ಭೂ ಸ್ವಾಧೀನ ವಿರೋಧಿಸಿ ಆನೇಕಲ್ ತಾಲೂಕು ಮತ್ತಿಗೆ ಹಾಕಿದ ಅನ್ನದಾತರು. ವಾರ್ತೆಗಳ ವಿವರ. ಗಜನಗರ ಪಟ್ಟಣದ ಬನಗಾರಕೋಣೆಯಲ್ಲಿರುವ ಶ್ರೀ ಜಡಲಿಂಗೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವ ಸಂಭ್ರಮದಿಂದ ನಡೆಯಿತು. ಗಜನಗರ ಪಟ್ಟಣದ ಬನಗಾರಕೋಣೆಯಲ್ಲಿ ಇರುವ ಶ್ರೀ ಶಂಕರಲಿಂಗೇಶ್ವರ ದೇವಸ್ಥಾನ ಜಾತ್ರಾ ಮಹೋತ್ಸವ ಸಂಭ್ರಮದಿಂದ ನಡೆಯಿತು. ಇನ್ನು ನಗರದ ಪ್ರಮುಖ ಬೀದಿಗಳಲ್ಲಿ ಪಲ್ಲಕ್ಕಿ ಉತ್ಸವ ಹಾಗೂ ವೀರಗಾಸೆ ನಡೆಯಿತು. ಅರ್ಥೋನ್ಮಿಳಿತ ನೇತ್ರಂ ಸರ್ವಾಭರಣ ಸಂಯುಕ್ತಂ ಶೂಲಂಚ ಅಭಯ ಹಸ್ತಂ ವನಮಂದಾರ ಪುಷ್ಪ ನಿನ್ನ ಪಾದ ಕಮಲಕ್ಕೆ ನಿನ್ನ ನಾಮ ಸ್ಮರಣೆ ಸಾಕು ನಮ್ಮ ಜನ್ಮಕ್ಕೆ ಕಾಯಬೇಕೋ ಶ್ವೇತಾಂಗ ಎಲ್ಲ ನೀನೆ ಭೂಷಾಂಗ ನಿನ್ನ ತಂದೆ ನಿಟಿಲಾಕ್ಷ ನೀನು ತಾನೆ ಅವನಂಶ ಮರಕತ ಮಣಿ ನೀಲ ಮಹಾಸಂಭವ ದಂಡಕರ ಹಸ್ತಂ ವೈರಿ ವಂಶನಾಶಂ ಇಂಗಿಣಿ ಜಲಮಾಲಂ ಭಕ್ತರನ್ನು ಕಾಡೋ ಕಷ್ಟ ನಷ್ಟ ಕಳೆಯುವೆ ವಂಶಗಳಿಗೂ ನಿನ್ನ ನೆರಳ ನೀಡುವೆ ಮೃಗದ ಮೀಸೆ ಹೊತ್ತೋನೆ ನಿನ್ನ ಹೃದಯ ಹೂವೇನೆ ಭೀಮವೇಶ ಪರಮಾತ್ಮ ವಿಜಯ ನೀನೆ ಜಗದಾತ್ಮ ಭಾನು ಸೋಮ ಅಗ್ನಿನೇತ್ರ ಭಕ್ತ ಪಾಲಕ
ಭಕ್ತನೇ ಕಾಣಿರಾದರೆ ಅವನ ಬಳ್ಳಿಗೆ ಬೀಜ ಉಂಟೇನಯ್ಯ. ಬಸವಣ್ಣನಂತಾಗಬೇಕು. ಶರಣೆಯಾದರೆ ಮಹಾಶಿವ ಶರಣಿಯಾದರೆ ಊರಬಳ್ಳಿಯಲ್ಲಿ ಮಹಾದೇವಿಯಂತಾಗಬೇಕು. ಮಹಾಜ್ಞಾನಿಯಾದರೆ ಉಳಿವಿಯಲ್ಲಿ ಉಳಿದುಕೊಂಡ ಚನ್ನ ಬಸವಣ್ಣನಂತಾಗಬೇಕು. ಸಂಗಮನಾದೊಳೆ ಅಲ್ಲ ಮಹಾದೇವರಂತಾಗಬೇಕು. ಇದೇ ವೇಳೆ ಸಮಾಜದ ಬಾಂಧವರು ACN ವಾಹಿನಿಯೊಂದಿಗೆ ಮಾತನಾಡಿದರು. ಶ್ರಾವಣ ಮಾಸದ ಪ್ರಯುಕ್ತವಾಗಿ ಗಜೇಂದ್ರಗಡ ವೀರಶೈವ ಲಿಂಗಾಯತ ಬಣಗಾರ ಸಮಾಜದ ವತಿಯಿಂದ ಪ್ರತಿ ವರ್ಷದಂತೆ ಸುಮಾರು 35 ವರ್ಷಗಳಕ್ಕೂ ಹೆಚ್ಚು ಕಾಲದಿಂದ ಪ್ರತಿ ವರ್ಷ ಶ್ರಾವಣದ ಕಡೆ ಮಂಗಳವಾರ ವೀರಭದ್ರೇಶ್ವರ ಅಗ್ನಿ ಉತ್ಸವ, ಎಲಿ ಪೂಜೆ, ಆನಂತರ ಪುರವಂತರು ನಾಗನೂರು ಪುರವಂತರಿಂದ ವೀರಗಾಸೆ ಕಲಾ ತಂಡಗಳು ಬಂದಿದ್ದು, ಆನಂತರ ನಮ್ಮ ನಿರಂಜನ ದೇವರು ಮೈಸೂರು ಇವರ ದಿವ್ಯ ಸಾನ್ನಿಧ್ಯದೊಳಗೆ ಇವತ್ತು ಅದ್ಧೂರಿಯಾಗಿ ಕಾರ್ಯಕ್ರಮ ಜರುಗಿತು. ಮತ್ತು ಪ್ರತಿ ವರ್ಷವೂ ಭಕ್ತರಿಗೆ ಅನ್ನ ಸಂತರ್ಪಣೆ ಇರ್ತೈತಿ. ಇದೇ ರೀತಿ ನಮ್ಮ ಹಿರಿಯರಿಂದ ಪ್ರತಿ ವರ್ಷ ಮಾಡ್ಕೊಂಡು ಬಂದಿದ್ದೀವಿ. ಬಸವರಾಜ್ ಶರಣಪ್ಪ ಚೆನ್ನಿ. अर्थोन्मिलितनेत्रं सर्वाभरण संयुक्तं चूलञ्च अभयहस्तं वनमन्दार पुष्पा निन्न पाद कमलके निन्न नाम स्मರಣೆ ಸಾಕು ನಮ್ಮ ಜನ್ಮಕ್ಕೆ ಕಾಯಬೇಕೋ ಶ್ವೇತಾಂಗ ಎಲ್ಲ ನೀನೆ ಭೂಷಾಂಗ ನಿನ್ನ ತಂದೆ ನಿಟಿಲಾಕ್ಷ ನೀನು ತಾನೆ ಅವನಂಶ ಮರಕತ ಮಣಿನೀಲ ಮಹಾಸಂಭವ. ಗಜೇಂದ್ರಗಡದಲ್ಲಿ ಈ ಶ್ರಾವಣ ಮಾಸದ ನಿಮಿತ್ತ ಕೊನೆಯ ಮಂಗಳವಾರ ಗಜೇಂದ್ರಗಡದಲ್ಲಿ ಇರ್ತಕ್ಕಂಥ ಬಣಗಾರ ಓಣಿಯಲ್ಲಿ ಶ್ರೀ ಜಡೇಶಂಕರಲಿಂಗ ದೇವಸ್ಥಾನದಲ್ಲಿ ವೀರಭದ್ರೇಶ್ವರ ಹಾಗೂ ಕಾಳಕಾ ದೇವಿಯ ಈ ಒಂದು ಗುಗ್ಗಳ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷವು ಬಹಳ ವಿಜೃಂಭಣೆಯಿಂದ ಜರುಗಿತು. ಈ ಒಂದು ಕಾರ್ಯಕ್ರಮಕ್ಕೆ ಗಜೇಂದ್ರಗಡ ಸಕಲ ಧರ್ಮದವರು ಸಕಲ ಜಾತಿಯವರು ಸಹಿತ ಒಳ್ಳೆಯ ಒಂದು ಸಹಕಾರದಿಂದ ಕೊಡ್ಕೊತ ಬಂದಿದ್ದಾರೆ. ಆ ಒಂದು ನಿಮಿತ್ತ ಈ ಗಜೇಂದ್ರಗಡದಲ್ಲಿ ಈ ಒಂದು ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನೆರವೇರುತ್ತದೆ. ಹಾಗೂ
ಈ ಒಂದು ಕಾರ್ಯಕ್ರಮದ ಅಡ್ಡ ಪಲ್ಲಕ್ಕಿ ಉತ್ಸವ ನಗರದ ಪ್ರಮುಖ ಬೀದಿಯಲ್ಲಿ ಸಂಚರಿಸಿ ಕೊನೆಗೆ ಗಜೇಂದ್ರಗಢದ ಬಣಗಾರನಲ್ಲಿರ್ತಕ್ಕಂಥ ಜಡೇಶಂಕರ ದೇವಸ್ಥಾನಕ್ಕೆ ಬಂದು ಇಲ್ಲಿ ಮುಕ್ತಾಯಗೊಂಡು ಸರ್ವರಿಗೂ ಪ್ರಸಾದ ಒಂದು ವ್ಯವಸ್ಥೆ ಮಾಡ್ತೀವಿ. ಎಲ್ಲರೂ ಪ್ರಸಾದವನ್ನು ತೆಗೆದುಕೊಂಡು ಶ್ರೀ ಜಡೇಶಂಕರಲಿಂಗೇಶ್ವರ ವೀರಭದ್ರೇಶ್ವರ ಕಾಳಮ್ಮನ ಒಂದು ಆಶೀರ್ವಾದವನ್ನು ಪಡೆದುಕೊಂಡು ಅವರು ಪಾತ್ರ ಆಗುತ್ತಾರೆ. ಇಷ್ಟೇ ನನ್ನ ಮಾತು ಮುಗಿಸ್ತೇನೆ. ಗಜೇಂದ್ರಗಢ ಪಟ್ಟಣದಲ್ಲಿ ಪ್ರಥಮ ಬಾರಿಗೆ ಹಿಂದೂ ಮಹಾಗಣಪತಿ ಇಡುವ ಹಿನ್ನೆಲೆ ಧ್ವಜಾರೋಹಣ ಹಾಗೂ ನಂದಿ ಪೂಜೆ ಕಾರ್ಯಕ್ರಮ ನಡೆಯಿತು. ಇನ್ನು ಗಜೇಂದ್ರಗಢ ನಗರದಲ್ಲಿ ಪ್ರಥಮ ಬಾರಿಗೆ ಹಿಂದೂ ಮಹಾಗಣಪತಿಯನ್ನು ಕೂರಿಸುವ ಹಿನ್ನೆಲೆ ಪಟ್ಟಣದ ಬುಜರಂಗ ಸರ್ಕಲ್ನಲ್ಲಿ ನಂದಿ ಪೂಜೆ ಹಾಗೂ ಧ್ವಜಾರೋಹಣ ಕಾರ್ಯಕ್ರಮ ನಡೆಯಿತು. गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि. ಜಗತ್ತಿಗೆ ಒಳ್ಳೆಯದಕ್ಕೆ ಆಗಲಿ, ಒಳ್ಳೆಯದಕ್ಕೆ ಸಾಗಲಿ, ಯಾವುದೇ ಕೆಟ್ಟ ವಿಚಾರಗಳ ಬಂದೇನೆ ದೇಶಕ್ಕೆ ತಂದೆ ಆದಂತಹ ಶಕ್ತಿಯನ್ನು ಹಿಂದೂ ಧರ್ಮಕ್ಕೆ, ಸನಾತನ ಧರ್ಮಕ್ಕೆ ಶಕ್ತಿ ಸಿಗಲಿ ಅಂಥೇಳಿ ಇವತ್ತು 21 ದಿನಗಳ ಒಂದು ಭಾಗವಾಗಿರ್ತಕ್ಕಂಥ ನಂದಿ ಪೂಜೆ ಮತ್ತು ಧ್ವಜಾರೋಹಣವನ್ನು ನೆರವೇರಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಪೂಜ್ಯ ಶ್ರೀ ಶಿವಾಚಾರ್ಯ ಮಹಾಸ್ವಾಮಿಗಳಲ್ಲಿ ಪಡಿಮಟ್ಟು ಜೊತೆಗೆ ನಮ್ಮ ಒಳ್ಳೆಯ ನಮ್ಮ ಗಜೇಂದ್ರಗಢದ ಗೋಲ್ಪಡಿ ಮನೆತನದ ದೇಶದಲ್ಲಿ ಹಾಗೂ ನಮ್ಮ ವೇದಮೂರ್ತಿ ಕಾರ್ಯಕ್ರಮದ ದೇವಾದಿಗಳು ಆ ಒಂದು ಬಟ್ಟೆಯ ಗರ್ಭದೊಳಗೆ ಇರ್ತಾ ಇದೆ. ಆ ನಂದಿಯನ್ನು ಪೂಜೆ ಮಾಡಿದರೆ ನಮ್ಮ ಬರುವಂಥ ವಿಘ್ನಗಳು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ಈ ಧ್ವಜವನ್ನು ಹಾಕೋದಂತಂದ್ರೆ ತಾಯಂದಿರು ಮನೆಯ ಮೇಲೆ ಕುಂಕುಮ ಹಚ್ಚೋದ್ರಿಂದ ಯಾವ ಪರಿಸ್ಥಿತಿಯಾರು ಬೇರೆ ಯಾವ ಗಂಡು ಮಕ್ಕಳು ಯಾರು ಬೇರೆ ಆದಾದರೂ ಆ ಒಂದು ತಾಯಿಯ ಒಂದು ಶಕ್ತಿ ಆ ಕುಂಕುಮದಲ್ಲಿದೆ. ಅದಕ್ಕೆ ಅಂಥ ಒಂದು ಕೇಸರಿಯ ಒಂದು ಕೆಂಪನ್ನು ಧ್ವಜವನ್ನು ಹಾರಿಸೋದ್ರಿಂದ ನಮ್ಮ ಭೂತಾಯಿ ಭೂತ ಎಲ್ಲ ರಕ್ಷಣೆ ಮಾಡುವಂಥ ದೇಶದ ಭಾರತೀಯ ಅಂತಂದರೆ ಭಾವನಾತ್ಮಕವಾಗಿ ನಮ್ಮಲ್ಲಿರುವಂಥ ಈ ನಮ್ಮ ವೀರಶೈವರಾಗ ಅದಕ್ಕೆ ಶತಸ್ರಂದ 6 ಸ್ಥಳಗಳು ಭಕ್ತ ಮಹೇಶ ಪ್ರಸಾದಿ ಪಾಲನೇಶ್ವರ 6 ಸ್ಥಳಗಳ ಮೇಲೆ ಇವತ್ತು ಧ್ವಜ ಅಂತಂದ್ರೆ ಕೆಂಪು ಧ್ವಜ ಅಂತ ಒಂದು ಕೇಸರಿ ಧ್ವಜವನ್ನು ಹಾರಿಸಂತಂದ್ರೆ 21 ದಿವಸದ ಈ ವಿಘ್ನೇಶ್ವರರ ಒಂದು ಶಾಂತಿ ಈ ನಮ್ಮ ಗಜೇಂದ್ರಗಢ ಮಹಾನಗರದೊಳಗೆ ಎಲ್ಲರಲ್ಲಿಯೂ ಶಾಂತಿ ಒಂದು ಭಾವನೆಯನ್ನು ಪ್ರೀತಿ ಬಾಂಧವ್ಯ ಬಸವಣ್ಣದ ಹಾಗೆ ಇವನಾರವ ಎಂದೆನಿಸಿದ್ರಯ್ಯ ಇವು ನಮ್ಮಂಥ ಪ್ರೀತಿ ಬಾಂಧವ್ಯವನ್ನು ನಾವು ಎಲ್ಲರೂ ಕೂಡಿಕೊಂಡು ಈ ಒಂದು ಯಾವ ಒಂದು ಹಿಂದೂ ಸಮಾವೇಶದ ಒಂದು ಧ್ವಜಾರೋಹಣವಾಗಲಿ ಇಂಥ ಕಾರ್ಯಕ್ರಮವನ್ನು ತಾವೆಲ್ಲ ಪಾಲ್ಗೊಂಡು ನಿಮ್ಮ ಮಕ್ಕಳಿಗೆ ಎಲ್ಲರಿಗೂ ಈ ಒಂದು ವಿಶ್ವ ಪರಿಷತ್ತು ಆ ತಾಯಿ ಜಗನ್ಮಾತೆಯ ಧ್ವಜಾರೋಹಣ ಎಲ್ಲವನ್ನು ನಿಮ್ಮನ್ನು ಕಲಿಸುವಂತೆ ಹೇಳುತ್ತಾ ನಾನು 4 ನುಡಿಗಳನ್ನು ಗುರುಪಾದ ಸಮರ್ಪಣೆ ಮಾಡ್ತಾ ಇದ್ದೇನೆ. ಓಂ ಶಾಂತಿ ಶಾಂತಿ. ಭೂಸ್ವಾಧೀನ ವಿರೋಧಿಸಿ ಆನೇಕಲ್ ತಾಲೂಕು ಕಚೇರಿಗೆ ಮತ್ತಿಗೆ ಹಾಕಿದ ಅನ್ನದಾತರು.
ಅವರ ವಿರುದ್ಧವಾಗಿ ನಾವು ಇವತ್ತಿನ ದಿವಸ ಆನೇಕಲ್ ತಾಲೂಕಿನ ತಾಲೂಕಿನ ಎಲ್ಲ ರೈತರು ಸೇರಿ ಎಲ್ಲ ಸಂಘಟನೆಗಳು ಸೇರಿ ಎಲ್ಲ ಸಂಘಟನೆಗಳು ನಮಗೆ ಏನು ನಮ್ಮ ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಭ್ರಮದಿಂದ ನಡೆದ ಶ್ರೀ ಜಡಲಿಂಗೇಶ್ವರ ಜಾತ್ರಾ ಮಹೋತ್ಸವ. ಇಂದು ಮಹಾಗಣಪತಿಯ ನಂದಿ ಪೂಜೆ ಹಾಗೂ ಧ್ವಜಾರೋಹಣ. ಭೂಸ್ವಾಧೀನ ವಿರೋಧಿಸಿ ಆನೇಕಲ್ ತಾಲೂಕು ಮಟ್ಟಿಗೆ ಹಾಕಿದ ಅನ್ನದಾತರು. ಇವಿಷ್ಟು ಇಂದಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಸಿಎನ್ ನ್ಯೂಸ್. ವಂದನೆಗಳು.